1960ರ ಕಾಲದ ಭಾಷಾ ಹೋರಾಟದ ಕಥೆಯಿರುವ ಪರಾಶಕ್ತಿ ಸಿನಿಮಾ ಈಗ ಜಿ5ನಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾ ನೋಡ್ಬೇಕಾ ಬೇಡ್ವಾ, ನಮ್ಮ ಇತಿಹಾಸದಲ್ಲಿ ನಡೆದ ಆ ಕಹಿ ಘಟನೆಗಳು ಹೇಗಿವೆ, ಅಷ್ಟಕ್ಕೂ ಈ ಭಾಷೆಯ ಯುದ್ಧದಲ್ಲಿ ಗೆಲ್ಲೋದ್ಯಾರು, ಎಲ್ಲವನ್ನೂ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ. ವಿಡಿಯೋನ ಪೂರ್ತಿ ನೋಡಿ. ಸುಧಾ ಕೊಂಗರ ಅವರ ನಿರ್ದೇಶನದಲ್ಲಿ ಬಂದಿರೋ ಈ ಸಿನಿಮಾ ಭಾಷೆ ಹೇರಿಕೆಯ ವಿರುದ್ಧದ ಹೋರಾಟದ ಬಗ್ಗೆ ಇದೆ. ಇದರಲ್ಲಿ ಶಿವಕಾರ್ತಿಕೇಯನ್, ಶ್ರೀಲೀಲಾ ಮತ್ತು ಜಯಂ ರವಿ ಅವರಂತಹ ದೊಡ್ಡ ಸ್ಟಾರ್ಗಳಿದ್ದಾರೆ. ಮೊದಲು ತಮಿಳಿನಲ್ಲಿ ಬಂದಿದ್ದ ಈ ಸಿನಿಮಾ ಈಗ ಕನ್ನಡ ಮತ್ತು ತೆಲುಗಿನಲ್ಲಿ ನಮಡಿ ನೋಡಲು ಸಿಗ್ತಿದೆ. 1960ರಲ್ಲಿ ಸರ್ಕಾರವು ಹಿಂದಿ ಭಾಷೆಯನ್ನು ಕಡ್ಡಾಯ ಮಾಡಲು ಹೋದಾಗ ತಮಿಳುನಾಡಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯುತ್ತದೆ. ಒಬ್ಬ ಸಾಮಾನ್ಯ ಹುಡುಗ ಹೇಗೆ ಈ ಹೋರಾಟದ ನಾಯಕನಾಗುತ್ತಾನೆ ಮತ್ತು ಅವನಿಗೆ ಎದುರಾಗುವ ಕಷ್ಟಗಳೇನು ಎಂಬುದೇ ಈ ಸಿನಿಮಾದ ಕಥೆ. ಪ್ಲಸ್ ಪಾಯಿಂಟ್ಸ್: ಶಿವಕಾರ್ತಿಕೇಯನ್ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ವಿಲನ್ ಆಗಿ ಜಯಂ ರವಿಯವರು ತುಂಬಾನೇ ಕಾಡುತ್ತಾರೆ. ಭಾಷೆಯ ವಿಷಯದಲ್ಲಿ ಜನರಿಗೆ ಎಷ್ಟು ತೊಂದರೆಯಾಗಿತ್ತು ಅನ್ನೋದನ್ನ ಇಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ನಮಗೆ ತಿಳಿಯದ ವಿಷಯಗಳನ್ನು ಈ ಸಿನಿಮಾ ಹೇಳಿಕೊಡುತ್ತದೆ. ಜಿ.ವಿ. ಪ್ರಕಾಶ್ ಅವರ ಮ್ಯೂಸಿಕ್ ಮತ್ತು ಸಿನಿಮಾದ ಸೆಟ್ಗಳು ಆ ಹಳೆಯ ಕಾಲವನ್ನು ನೆನಪು ಮಾಡುತ್ತವೆ. ಸಿನಿಮಾದ ಕ್ಲೈಮ್ಯಾಕ್ಸ್ ದೃಶ್ಯಗಳು ತುಂಬಾ ಚೆನ್ನಾಗಿ ಮೂಡಿಬಂದಿವೆ. ಮೈನಸ್ ಪಾಯಿಂಟ್ಸ್: ಕಥೆ ಸ್ವಲ್ಪ ಹಳೆಯ ಸಿನಿಮಾಗಳ ಥರಾನೇ ಅನಿಸುತ್ತದೆ. ಹೀರೋ ಸೋತು ಮತ್ತೆ ಎದ್ದು ಬರೋದು ನಮಗೆ ಮೊದಲೇ ಗೊತ್ತಿರುವ ಹಾಗೆ ಇರುತ್ತೆ. ಸಿನಿಮಾದ ಎರಡನೇ ಭಾಗ ಸ್ವಲ್ಪ ಸ್ಲೋ ಇದೆ ಮತ್ತು ಕೆಲವು ಕಡೆ ಲಾಜಿಕ್ ಇಲ್ಲ ಅನಿಸಬಹುದು. ಸಿನಿಮಾದಲ್ಲಿ ಕೆಲವು ದೃಶ್ಯಗಳು ನೋಡಲು ಅಷ್ಟೊಂದು ರಿಯಲ್ ಆಗಿ ಕಾಣಿಸಲ್ಲ. ನಿಮಗೆ ಹಳೆಯ ಇತಿಹಾಸದ ಕಥೆಗಳು ಅಥವಾ ಭಾಷೆಯ ಬಗ್ಗೆ ಇರುವ ಹೋರಾಟದ ಸಿನಿಮಾಗಳು ಇಷ್ಟ ಅಂದ್ರೆ ಖಂಡಿತ ಈ ಸಿನಿಮಾವನ್ನು ಒಮ್ಮೆ ನೋಡಬಹುದು. ಮನೆಯವರೆಲ್ಲ ಸೇರಿ ನೋಡುವಂಥ ಒಂದು ನೀಟಾದ ಸಿನಿಮಾ ಇದಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೆ ಹೇಗನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.